ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಕಾಫಿ ಪೌಡ್ರಿಂದ ಯಾವ ಥರ ನಮ್ಮ ಮುಖಾನ ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಕಾಫಿ ಪುಡಿಯಿಂದ ಫೇಸ್ ಪ್ಯಾಕ್ ಮಾಡಿಕೊಂಡು ಹೇಗೆ ನಮ್ಮ ಮುಖವನ್ನು ಗ್ಲೋ ಆಗಿ ವೈಟ್ ಆಗಿ ಮಾಡ್ಕೋಬಹುದು ಎಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾದ ಮತ್ತು ಗುಡ್ ರಿಸಲ್ಟ್ ಕೊಡುವಂಥ ಫೇಸ್ ಪ್ಯಾಕ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಜೊತೆಗೆ ರಿಂಕಲ್ಸ್ ಇದ್ದವ್ರಿಗೆ, ಡ್ರೈ ಸ್ಕಿನ್ ಇದ್ದವ್ರಿಗೂ ಕೂಡ, ಡಾರ್ಕ್ ಸರ್ಕಲ್ ಇದ್ದವ್ರಿಗೂ ಕೂಡ ತುಂಬ ಒಳ್ಳೆ ಟಿಪ್ಸು ಅಂತಲೇ ಹೇಳ್ಬೋದು. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಬ್ರೂ ಕಾಫಿ ತೊಗೋತಾ ಇದ್ದೀನಿ. ಸುಮಾರು 1 ಟೀ ಸ್ಪೂನ್ನಷ್ಟು ತೊಗೋಬೇಕು. ಬ್ರೂ ಕಾಫಿ ಇಲ್ಲ ಅಂತಂದರೆ ನೀವು ಬೇರೆ ಯಾವುದಾದ್ರೂ ಬ್ರ್ಯಾಂಡಿಂದಾದರೂ ತೊಗೋಬೋದು. 1 ಟೀ ಸ್ಪೂನಷ್ಟು ಕಾಫಿ ಪೌಡ್ರು ತೊಗೊಂಡು ನೆಕ್ಸ್ಟು 1 ಟೀ ಸ್ಪೂನ್ನಷ್ಟು ಜೇನುತುಪ್ಪನ ತೊಗೋತಾ ಇದ್ದೀನಿ. ಜೇನುತುಪ್ಪ ತೆಗೆದುಕೊಂಡು ಇವೆರಡು ಪದಾರ್ಥಗಳಿಂದ ನಾವು ಫೇಸ್ ಪ್ಯಾಕ್ ರೆಡಿ ಮಾಡ್ಬೋದು. ಕಾಫಿ ಪೌಡ್ರು ಮತ್ತು ಜೇನುತುಪ್ಪವನ್ನು ಸ್ಮೂತಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ತಯಾರಾಗಿರೋ ಸ್ಮೂತ್ ಫೇಸ್ ಪ್ಯಾಕನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ. ಮತ್ತು ಕುತ್ತಿಗೆ ಭಾಗಕ್ಕೂ ಕೂಡ ಉಳಿದಿರೋ ಪೇಸ್ಟನ್ನು ಅಪ್ಲೈ ಮಾಡಿ ನಿಧಾನವಾಗಿ ಮಸಾಜ್ ಮಾಡಿ. ನಂತರ 20 ನಿಮಿಷ ಮಾಸ್ಕನ್ನು ಒಣಗೋಕೆ ಅಂತ ಬಿಡಿ. ಒಣಗಿದ ನಂತರ ನಾರ್ಮಲ್ ನೀರಿನಿಂದ ತೊಳೆಯಿರಿ. ಇದರಲ್ಲಿ ಕಾಫಿ ಪೌಡರ್ ಮತ್ತು ಜೇನುತುಪ್ಪವನ್ನು ಬಳಸೋದ್ರಿಂದ ನಮ್ಮ ಫೇಸನ್ನು ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ರಿಂಕಲ್ಸ್ ಆಗಿರಬಹುದು, ಡಾರ್ಕ್ ಸರ್ಕಲ್ ಆಗಿರಬಹುದು, ಡ್ರೈನೆಸ್ ಆಗಿರಬಹುದು ಕಡಿಮೆ ಮಾಡುತ್ತೆ. ತುಂಬಾ ಈಸಿಯಾದ ಫೇಸ್ ಪ್ಯಾಕ್ ಇದು. ಇದನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದು. ನೀವು ಕೂಡ ರೆಡಿ ಮಾಡಿಕೊಂಡು ಉಪಯೋಗಿಸಿ ನೋಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿನೇ ನಮಗೆ ಸಾಕಷ್ಟು ವಸ್ತುಗಳು ಸಿಗುತ್ತವೆ. ಅದರಿಂದ ನಾವು ಅತ್ಯದ್ಭುತವಾಗಿ ಫೇಸ್ ಪ್ಯಾಕ್ಗಳನ್ನು ತಯಾರು ಮಾಡ್ಬೋದು. ಹಾಗೂ ಸಾಕಷ್ಟು ಗಿಡಮೂಲಿಕೆಗಳು ಕೂಡ ಸಿಗುತ್ತವೆ. ಅದರಿಂದನೂ ನಾವು ನಮ್ಮ ಮುಖವನ್ನು, ನಮ್ಮ ಆರೋಗ್ಯವನ್ನು ಕೂಡ ತುಂಬ ಉತ್ತಮವಾಗಿ ಇಟ್ಕೋಬೋದು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನಮ್ಮ ಇವತ್ತಿನ ಫೇಸ್ ಪ್ಯಾಕನ್ನು ತಯಾರು ಮಾಡಿಕೊಳ್ಳಲು ನಾನಿವತ್ತು ಹಸಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಒಂದು ಕ್ಲೀನ್ ಆದಂತಹ ಬೌಲ್ನಲ್ಲಿ 2 ಚಮಚ ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳೋಣ. ಹಾಗೆ ನಾನು 1 ಚಮಚ ಬ್ರೂ ಕಾಫಿ ಪೌಡ್ರು ತೊಗೊತಾ ಇದ್ದೀನಿ. ಬ್ರೂ ಕಾಫಿ ಪೌಡ್ರ್ ಇಲ್ಲ ಅಂತಂದರೆ ಬೇರೆ ಯಾವ್ದಾದ್ರೂ ಕಾಫಿ ಪೌಡ್ರನ್ನ ನೀವು ಉಪಯೋಗಿಸ್ಬೋದು. ಕಾಫಿ ಪೌಡ್ರು ನಮ್ಮ ಮುಖಕ್ಕೆ ತುಂಬ ಚೆನ್ನಾಗಿ ಗ್ಲೋವನ್ನು ಕೊಡುತ್ತೆ ಅಂತ ನಾವು ಹೇಳ್ಬೋದು. ಹಾಗೆ ನಾನು ಹಸಿ ಹಾಲನ್ನು ತಗೊಳ್ತಾ ಇದ್ದೀನಿ. ಹಸಿ ಹಾಲು 4ರಿಂದ 5 ಸ್ಪೂನು ತಗೊಳ್ತಾ ಇದ್ದೀನಿ. ನಾವು ಪೇಸ್ಟ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ತಗೋಬೇಕಾಗುತ್ತೆ. ಹಸಿ ಹಾಲು ಇಲ್ಲ ಅಂತ ಅಂದರೆ ಬಿಸಿ ಮಾಡಿರೋ ಹಾಲಾದರೂ ಪರವಾಗಿಲ್ಲ, ಅದನ್ನಾದರೂ ತಗೋಬೋದು, ನಡೆಯುತ್ತೆ. ಇದನ್ನು ಚೆನ್ನಾಗಿ ಸ್ಮೂತ್ ಆಗೋ ಥರ ನಾವು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಸ್ಮೂತಾಗಿ ಮಾಡಿರೋ ಪೇಸ್ಟನ್ನು ಚೆನ್ನಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಹಾಗೇನು ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಟ್ಯಾನ್ ಆಗಿರೋದೆಲ್ಲ ಕ್ಲೀನ್ ಆಗುತ್ತೆ. ಇದನ್ನು ನೀವು ವಾರಕ್ಕೊಮ್ಮೆ ಆಗಲಿ 15 ದಿವಸಗಳಿಗೊಮ್ಮೆ ಆಗಲಿ ನೀವು ಈ ಥರ ಟ್ರೈ ಮಾಡ್ತಾ ಹೋಗಿ. ಆದಷ್ಟು ಟ್ಯಾನ್ ಎಲ್ಲ ಕಡಿಮೆ ಆಗುತ್ತೆ, ಮುಖ ಎಲ್ಲ ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋ ಈ ಫೇಸ್ ಪ್ಯಾಕನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ವ್ಯತ್ಯಾಸ ಹೇಗೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಮುಖ ನಿಮಗೆ ನಂಬೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಗ್ಲೋ ಆಗಿ ಪಳಪಳನೇ ಹೊಳೆಯುತ್ತೆ.
ಇವತ್ತು ನಾನು ಕಾಸಿ ಕಡಲೆ ಹಿಟ್ಟಿಂದ ಅತ್ಯದ್ಭುತವಾದಂಥ ಫೇಸ್ ಪ್ಯಾಕನ್ನು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಎಲ್ಲ ಪ್ಯಾಕ್ ಮಾಡ್ಕೋಬೋದು ನಾವು, ಮುಖ ಎಲ್ಲ ಪ್ಯಾಕ್ ಮಾಡಿಕೊಂಡು, ಹಾಗೆ ಉಳಿದಿರೋ ಪೇಸ್ಟನ್ನೆಲ್ಲ ಕತ್ತಿಗೆಲ್ಲ ಹಚ್ಕೋಬೋದು. ನಾವು ಹಚ್ಕೊಂಡು ಯಾವ ಥರ ನಾವು ಗ್ಲೋ ಆಗಿ ಕಾಣೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿವತ್ತು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಳ್ಳಲು ಕಾಫಿ ಪೌಡ್ರ್ ತಗೊಳ್ತಾ ಇದ್ದೀನಿ. ಕಾಫಿ ಪೌಡ್ರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳಿದ್ದು ಇದನ್ನು ಸ್ಕ್ರಬ್ ರೀತಿಯಲ್ಲಿ ಮತ್ತು ಫೇಸ್ ಪ್ಯಾಕ್ ರೀತಿಯಲ್ಲಿ ಬಳಸ್ಬೋದು. 1 ಚಮಚ ಕಾಫಿ ಪೌಡ್ರನ್ನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಅರಿಶಿಣ ಪುಡಿ ಕೂಡ ತೊಗೊಳ್ತಾ ಇದ್ದೀನಿ ನಾನು. ಯಾವ ಕಲೆಗಳು ಆಗಬಾರ್ದು ಅಂತ ಅಂದರೆ ನಾವು ಅರಿಶಿಣನ ಹಚ್ಕೋಬೇಕಾಗುತ್ತೆ, ತುಂಬ ಗ್ಲೋ ಆಗುತ್ತೆ ಫೇಸು. ನೋಡಿ ಫ್ರೆಂಡ್ಸ್, ನಾನು ಅರ್ಧ ಚಮಚದಷ್ಟು ಕಸ್ತೂರಿ ಅರಿಶಿಣನ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕಸ್ತೂರಿ ಅರಿಶಿಣ ಇಲ್ಲ ಅಂತ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಬಳಸೋ ಅರಿಶಿಣನೇ ನೀವು ಉಪಯೋಗಿಸ್ಬೋದು. ನಾನು ಅರ್ಧ ಚಮಚ ತಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಆದರೆ ನೀವು ನಿಮ್ಮ ಮನೆಯಲ್ಲಿರೋ ಅರಿಶಿಣ ಆದರೆ ನೀವು 1/4 ಚಮಚ ತೊಗೋಬೋದು. ಮತ್ತು ನಾನು ಮೊಸರು ಕೂಡ ತೊಗೊಳ್ತಾ ಇದ್ದೀನಿ. ನಾನು 2 ಚಮಚ ಮೊಸರು ತೊಗೊಳ್ತಾ ಇದ್ದೀನಿ. ಹುಳಿ ಮೊಸರಾದರೆ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದ್ದು ಚರ್ಮಕ್ಕೆ ಪೋಷಣೆಯನ್ನು ನೀಡುತ್ತೆ ಹಾಗೂ ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ ಮತ್ತು ಹೈಡ್ರೇಟ್ ಆಗಿರುತ್ತೆ. ಈ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿರೋ ಫೇಸ್ ಪ್ಯಾಕನ್ನು ಚೆನ್ನಾಗಿ ಮುಖ ತೊಳೆದುಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಮುಖಕ್ಕೆ ಮತ್ತು ಕುತ್ತಿಗೆ ಭಾಗಕ್ಕೆಲ್ಲ ಅಪ್ಲೈ ಮಾಡಿಕೊಂಡು 20 ನಿಮಿಷಗಳ ನಂತರ ಮುಖವನ್ನು ಕ್ಲೀನಾಗಿ ವಾಶ್ ಮಾಡಿ ಸುಂದರವಾದ ಮುಖ ನಿಮ್ಮದಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲೇ ನಮಗೆ ಸಾಕಷ್ಟು ವಸ್ತುಗಳು ಸಿಗುತ್ತೆ. ಅದರಿಂದ ನಾವು ಅತ್ಯದ್ಭುತವಾಗಿ ಫೇಸ್ ಪ್ಯಾಕ್ಗಳನ್ನು ತಯಾರು ಮಾಡ್ಬೋದು. ಹಾಗೂ ಸಾಕಷ್ಟು ಗಿಡಮೂಲಿಕೆಗಳು ಕೂಡ ಸಿಗುತ್ತೆ. ಅದರಿಂದನೂ ನಾವು ನಮ್ಮ ಮುಖವನ್ನು, ನಮ್ಮ ಆರೋಗ್ಯವನ್ನು ಕೂಡ ತುಂಬ ಚೆನ್ನಾಗಿ ಇಟ್ಕೋಬೋದು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ನಮ್ಮ ಇವತ್ತಿನ ಫೇಸ್ ಪ್ಯಾಕನ್ನು ತಯಾರು ಮಾಡಲು ನಾನು ಇವತ್ತು ಹಸಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಒಂದು ಕ್ಲೀನಾದ ಬೌಲ್ನಲ್ಲಿ 2 ಚಮಚ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ನಮ್ಮ ಮುಖವನ್ನು ಸದಾ ಗ್ಲೋ ಆಗಿ ಇಡುತ್ತೆ. ಆಮೇಲೆ ನಮಗೆ ಬೇಕಾಗಿರೋದು ಶ್ರೀಗಂಧದ ಪುಡಿ, 1/4 ಚಮಚದಷ್ಟು ಶ್ರೀಗಂಧದ ಪುಡಿನ ನಾನು ತಗೊಳ್ತಾ ಇದ್ದೀನಿ. ಈ ಪೌಡ್ರು ನಮ್ಮ ಚರ್ಮಕ್ಕೆ ತುಂಬಾ ಸೂಟ್ ಆಗುತ್ತೆ. ನಮ್ಮ ಚರ್ಮವನ್ನು ಕಾಂತಿಯುತವಾಗಿ ಮಾಡುತ್ತಲ್ಲದೆ ಇದು ನಮಗೆ ನಮ್ಮ ಮುಖದಲ್ಲಿರುವ ಮೊಡವೆಗಳನ್ನು ಕೂಡ ತೆಗೆದುಹಾಕುತ್ತೆ. ಅಷ್ಟು ಒಳ್ಳೆ ರಿಸಲ್ಟ್ ಇದೆ. ಹಾಗೆ ನಾನು 1/4 ಟೀ ಸ್ಪೂನಷ್ಟು ಕಸ್ತೂರಿ ಅರಿಶಿಣನ ತಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕಸ್ತೂರಿ ಅರಿಶಿಣ ಇಲ್ಲ ಅಂತ ಅಂದರೆ ಸಾದಾ ಯಾವುದಾದ್ರೂ ಅರಿಶಿಣ ಇದ್ದರೂ ನೀವು ತಗೋಬೋದು. ಮತ್ತು ನಾನು ಪೇಸ್ಟ್ ಮಾಡಲು ರೋಸ್ ವಾಟರ್ ತಗೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ಮೂತಾಗಿ ಪೇಸ್ಟನ್ನು ತಯಾರಿಸ್ಬೋದು. ಇದನ್ನು ವಾರಕ್ಕೊಮ್ಮೆ ಆದರೂ ಪರವಾಗಿಲ್ಲ, ತಿಂಗಳಿಗೊಮ್ಮೆ ಆದರೂ ಪರವಾಗಿಲ್ಲ, ನಿಮ್ಮ ಮುಖಕ್ಕೆ ಈ ಫೇಸ್ ಪ್ಯಾಕನ್ನು ನೀವು ಹಾಕ್ತಾ ಬಂದರೆ ಮುಖ ಗ್ಲೋ ಆಗಿ ಕಾಂತಿಯುತವಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪೇಸ್ಟು ನಿಮಗೆ ಒಳ್ಳೆ ಸುವಾಸನೆಯ ಜೊತೆಗೆ ಒಳ್ಳೆ ರಿಸಲ್ಟನ್ನು ಕೂಡ ಕೊಡುತ್ತೆ. ಈ ಫೇಸ್ ಪ್ಯಾಕನ್ನು ನೀವು ಮುಖಕ್ಕೆ ಮತ್ತು ಉಳಿದಿರೋ ಪೇಸ್ಟನ್ನು ಕುತ್ತಿಗೆ ಭಾಗಕ್ಕೆ ನೀವು ಹಚ್ತಾ ಬಂದರೆ 15 ದಿವಸಗಳಲ್ಲೇ ನೀವು ವ್ಯತ್ಯಾಸವನ್ನು ನೀವು ಕಂಡ್ಕೋಬೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಗುಡ್ ರಿಸಲ್ಟನ್ನು ಕೊಡುತ್ತೆ ಈ ಪೇಸ್ಟು. ಇದನ್ನು ಸುಮಾರು ಅಪ್ಲೈ ಮಾಡಿದ ಮೇಲೆ ಸುಮಾರು ಒಂದು 20 ನಿಮಿಷಗಳ ಕಾಲ ಡ್ರೈ ಆಗೋಕ್ಕೆ ಬಿಡಿ. ಡ್ರೈ ಆದ ತಕ್ಷಣ ನಾರ್ಮಲ್ ನೀರಿನಿಂದ ಮುಖವನ್ನು ತೊಳೆಯಿರಿ. ಖಂಡಿತವಾಗ್ಲೂ ಇದನ್ನು ಒಂದ್ಸರಿ ಟ್ರೈ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್.